ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಅಕ್ಷರ ಬ್ರಹ್ಮಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತ 2 ಮಾರ್ಗಗಳ ಬಗ್ಗೆ ಹೇಳ್ತಾ ಇದ್ದ. 2 ಮಾರ್ಗಗಳಲ್ಲಿ ಒಂದು ಮಾರ್ಗದಲ್ಲಿ ಹೋಗಿರುವಂಥವ್ರು ವಾಪಸ್ ಬರ್ತಾರೆ, ಇನ್ನೊಂದು ಮಾರ್ಗದಲ್ಲಿ ಹೋಗಿರೋರು ವಾಪಸ್ ಬರೋದಿಲ್ಲ. ಆ 2 ಮಾರ್ಗಗಳ ಬಗ್ಗೆ ಹೇಳ್ತಾ ಇದ್ದ. ಒಂದೇನು ಅಂತಂದರೆ ಜ್ಯೋತಿರ್ಮಯ ಅಗ್ನಿ ಇರಬೇಕು, ದಿನದಲ್ಲಿರಬೇಕು, ಮತ್ತು ಶುಕ್ಲ ಪಕ್ಷವಾಗಿರಬೇಕು, ಉತ್ತರಾಯಣ. ಈ 6 ತಿಂಗಳಲ್ಲಿ ಯಾರು ತಮ್ಮ ಜೀವವನ್ನು ಬಿಡ್ತಾರೋ ಆ ರೀತಿ, ಅಂದರೆ ಸಾಮಾನ್ಯರಲ್ಲ, ಬ್ರಹ್ಮವೆತ್ತ ಯೋಗಿ ಜನರು, ಅವರು ಮಾತ್ರ ಭಗವಂತನನ್ನು ಪಡಿತಾರೆ. ಅವ್ರು ಮತ್ತೆ ವಾಪಸ್ ಬರೋದಿಲ್ಲ. ಅಂಥ ಒಂದು ಜಗತ್ತಿಗೆ ಅವರು ಹೋಗ್ತಾರೆ. ಇನ್ನು ಯಾರು ಸಕಾಮ ಕರ್ಮಿಗಳಾಗಿರ್ತಾರೋ ಅಂಥವರು ರಾತ್ರಿಯ ಹೊತ್ತು, ಮತ್ತೆ ದುರಭಿಮಾನಿ ದೇವತೆಗಳಿರ್ತಾರಲ್ಲ ಅವರು, ಮತ್ತೆ ರಾತ್ರಿಯ ಹೊತ್ತು ಕೃಷ್ಣ ಪಕ್ಷ ಇರಬೇಕು, ದಕ್ಷಿಣಾಯನ, ಈ ಸಮಯದಲ್ಲಿ ಯಾರು ಸಾಯ್ತಾರೋ ಅವರು ಸ್ವರ್ಗಲೋಕಗಳಿಗೆ ಹೋಗಿ ತಾವು ಮಾಡಿರುವಂಥ ಒಳ್ಳೆಯ ಕೆಲಸಗಳಿಗೆ ಅವರು ಪ್ರತಿಫಲವನ್ನು ಅಲ್ಲಿ ಅನುಭವಿಸಿ ಮತ್ತೆ ಅವರು ಅದನ್ನೆಲ್ಲ ಭೋಗಿಸ್ತಾರೆ, ಮತ್ತೆ ಅವರು ವಾಪಸ್ ಹಿಂದಿರುಗಿ ಬರ್ತಾರೆ ಅನ್ನೋದನ್ನ ಹೇಳ್ದ. ಯಾಕೆ ಅಂತಂದರೆ ಜಗತ್ತಲ್ಲಿ ಈ 2 ರೀತಿಯ, ಅಂದರೆ ಶುಕ್ಲ ಮತ್ತು ಕೃಷ್ಣ ಮಾರ್ಗಗಳು ಸನಾತನ ಅಂತ ಹೇಳಿದ್ದಾರೆ. ಇದರಲ್ಲಿ ಒಂದರ ಮೂಲಕ ಹೋಗಿರೋದು ಅದರಿಂದ ವಾಪಸ್ ಹಿಂದಿರುಗಿ ಬರಬೇಕಾಗಿಲ್ಲ, ಅವನು ಪರಮಗತಿಯನ್ನು ಪಡ್ಕೊಳ್ತಾನೆ. ಆದರೆ ಇನ್ನೊಂದು ಮಾರ್ಗದಲ್ಲಿ ಹೋಗಿರ್ತಾನಲ್ಲ ಅವನು ಮತ್ತೆ ಹಿಂದಿರುಗಿ ಬರ್ತಾನೆ. ಯಾಕೆ ಅಂತಂದರೆ ಅವನು ಸಕಾಮದಲ್ಲಿ ಕರ್ಮಗಳನ್ನು ಮಾಡಿರ್ತಾನೆ. ಅವನು ಏನೋ ಒಂದು ಫಲಾಪೇಕ್ಷೆಯನ್ನು ಇಟ್ಕೊಂಡೇ ಅವನು ಕೆಲಸ ಮಾಡಿರ್ತಾನೆ. ಈಗ ನಾನು ಸ್ವರ್ಗಕ್ಕೆ ಹೋಗಬೇಕು ಅಂತಲೇ ಅವನು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಾನೆ. ಅದಕ್ಕೋಸ್ಕರ ಅವನು ಹೋಗಿ ಆ ಕೆಲಸವನ್ನೆಲ್ಲ ಮಾಡಿರೋದಕ್ಕೆ ಪ್ರತಿಫಲವನ್ನು ಭೋಗಿಸಿ ಮತ್ತೆ ಅವನು ವಾಪಸ್ ಬರ್ತಾನೆ. ಯಾಕೆ ಅಂತಂದರೆ ಇದು ಹೇಗೆ ಅಂತಂದರೆ ನಾವು FD ಮಾಡಿರ್ತೀವಿ, ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿರ್ತೀವಲ್ವಾ, ಆಮೇಲೆ ಏನಾಗುತ್ತೆ ಅದು ನಮಗೆ ಮೆಚೂರ್ಡ್ ಆದಮೇಲೆ ಸಿಗುತ್ತೆ, ಅದನ್ನು ಭೋಗಿಸ್ಕೊಳ್ಬೋದು. ನಾವು ಭೋಗಿಸಿದ್ಮೇಲೆ ಮತ್ತೆ ಖಾಲಿ ಆಗಿಬಿಡುತ್ತೆ. ಮತ್ತೆ ನಾನು ಒಳ್ಳೆಯ ಕರ್ಮಗಳನ್ನು ಮಾಡಿದಾಗ ನನಗೆ ಮತ್ತೆ ಸಿಗುತ್ತೆ, ಮತ್ತೆ ನಾನು ಅದನ್ನು ಭೋಗಿಸ್ಬೋದು. ಈ ರೀತಿ ಅದು ನಡೀತಾನೇ ಇರುತ್ತೆ. ಯಾವಾಗ ಅದನ್ನು ಹೊರಗಡೆ ಬರೋದು ಅಂತಂದರೆ ಯಾವಾಗ ನಮ್ಮನ್ನು ನಾವು ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನು ತೊಡಗಿಸ್ತೀವೋ, ಅವನಿಗೋಸ್ಕರ ಎಲ್ಲವನ್ನ ಮಾಡಿ ಅನನ್ಯ ಚಿತ್ತರಾಗಿ ನಾವು ಕೆಲಸಗಳನ್ನು ಮಾಡ್ತೀವೋ, ಆಗ ಮಾತ್ರ ನಾವು ಮತ್ತೆ ವಾಪಸ್ ಬರದೇ ಇರುವಂತಹ ಒಂದು ಜಾಗಕ್ಕೆ ಹೊರಟೋಗ್ತೀವಿ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ 2 ರೀತಿ ನಮಗೆ ಗೊತ್ತಾಯ್ತಲ್ವಾ. ಮುಂದುವರೆದು ಹೇಳ್ತಾನೆ ಪಾರ್ಥ, ಈ ರೀತಿ 2 ಮಾರ್ಗಗಳನ್ನು ತತ್ವದಿಂದ ತಿಳ್ಕೊಂಡು ಯಾವುದೇ ಯೋಗಿ ಮೋಹಿತನಾಗುವುದಿಲ್ಲ. ನೋಡಿ, ಇದನ್ನು ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ತತ್ವದಿಂದ ನಾವು ತಿಳ್ಕೊಬೇಕು. ನಮ್ಮ ಮನಸ್ಸಲ್ಲಿ ಅದು ಹೋಗಬೇಕು. ಬರೀ ಕೇಳಿಸ್ಕೊಂಡು ಬಿಟ್ಬಿಟ್ರೆ ಅದು ವೇಸ್ಟು, ಕೇಳಿನು ಆಯಿತಾ. ಅದನ್ನು ತತ್ವದಿಂದ ತಿಳ್ಕೊಬೇಕು. ಏನು ಹೇಳ್ತಾ ಇದ್ದಾರೆ, ಇದರ ಅರ್ಥ ಏನು ಅಂತ. ಈಗ ವಾಪಸ್ ಬರದೇ ಇರುವಂಥ ಜಾಗ ಅಂತಂದರೆ ಯಾವುದು ಏನು, ಅದಕ್ಕೆಲ್ಲ ನಾವು ಏನು ಸಾಧನೆ ಮಾಡಬೇಕು, ಬೇಕಾದಷ್ಟು ಸರಿ ಹೇಳ್ಬಿಟ್ಟಿದ್ದಾನೆ ಭಗವಂತ ಆಯಿತಾ. ಅದನ್ನು ಮತ್ತೆ ಮತ್ತೆ ನಾವು ಕೇಳಿ ಅರ್ಥ ಮಾಡ್ಕೋಬೇಕು. ಮತ್ತೆ ನಾವು ಇಲ್ಲಿ ವಾಪಸ್ ಯಾಕೆ ಬರ್ತೀವಿ, ಈಗ ನಾವೇನು ಅಂದ್ಕೊಂಡಿದ್ವಿ, ಸತ್ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕಪ್ಪ ಅಂತ ಅಂದ್ಕೊಂಡ್ವಿ. ಆದರೆ ಅದು ಭೌತಿಕದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಯೋಚನೆ ಮಾಡೋದು. ಸ್ವರ್ಗಕ್ಕೆ ಹೋದರೂ ಮತ್ತೆ ನಾವು ಇಲ್ಲಿಗೆ ವಾಪಸ್ ಬರಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ಈಗ ಗೊತ್ತಾಗ್ತಾ ಇದೆ ಅಂದಾಗ ನಾವು ಸ್ವರ್ಗಕ್ಕಲ್ಲ, ಮತ್ತೆ ವಾಪಸ್ಸೇ ಬರದೇ ಇರುವಂಥ ವೈಕುಂಠ ಲೋಕಗಳಿಗೆ ನಾವು ಹೋಗಬೇಕು. ಅದಕ್ಕೆ ವೈಕುಂಠಕ್ಕೆ ಹೋಗಬೇಕು ಅಂತ ಅನ್ಕೋಬೇಕು. ನಾವು ಸತ್ಮೇಲೆ ವೈಕುಂಠ ಅಂತ ಅನ್ಕೋಬೇಕು ಆಯಿತಾ. ಆಗ ಮಾತ್ರ ನಾವು ವಾಪಸ್ ಬರೋದಿಲ್ಲ. ಅಂದರೆ ಅದಕ್ಕೆ ನಾವು ಸಾಧನೆ ಮಾಡಬೇಕು. ಸೊ ಸ್ವರ್ಗ, ಒಳ್ಳೆ ಕೆಲಸ, ಕೆಟ್ಟ ಕೆಲಸ ಇದೆಲ್ಲ ಅಲ್ಲ. ಎಲ್ಲ ಕೆಲಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಶರಣಾಗತಿಯ ಒಂದು ಭಾವದಿಂದ ನಾವು ಆ ಭಗವಂತನನ್ನು ಭಜಿಸಬೇಕು. ಅದು ನಮ್ಮನ್ನು ಮತ್ತೆ ವಾಪಸ್ ಬರದೇ ಇರುವಂಥ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಯಾರು ಇದನ್ನು ತತ್ವದಿಂದ ತಿಳ್ಕೊಂಡಿರ್ತಾನೋ ಅವನು ಮೋಹಕ್ಕೆ ಒಳಗಾಗೋದೇ ಇಲ್ಲ. ಈಗ ಅವನಿಗೆ ತತ್ವ ಅರ್ಥ ಆಗೋಗಿದ್ಮೇಲೆ ಅವನು ಮೋಹಕ್ಕೆ ಯಾಕೆ ಒಳಗಾಗ್ತಾನೆ ಅಲ್ವಾ. ಈ ಜಗತ್ತಲ್ಲಿರುವಂಥದ್ದು ಎಲ್ಲ ಅಶಾಶ್ವತ, ನಶ್ವರ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಯಾಕೆ ಆಸೆ ಪಡ್ತಾನವನು. ಅವನು ಏನಿದ್ರೂ ಶಾಶ್ವತವಾಗಿರುವಂಥ ಆ ಭಗವಂತನಿಗಾಗಿ ಅವನಿಗೆ ತುಡಿತಾ ಇರುತ್ತೆ ಹೊರತು ಇದು ಯಾವುದರಲ್ಲೂ ಅವನು ಮೋಹಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾನೆ.
ಅದಕ್ಕೋಸ್ಕರನೇ ಅರ್ಜುನ, ನೀನು ಎಲ್ಲ ಸಮಯದಲ್ಲೂ ಕೂಡ ಸಮತ್ವ ಬುದ್ಧಿರೂಪಿ ಯೋಗದಿಂದ ಯುಕ್ತನಾಗು. ಯಾವಾಗಲೂ ಸಮವಾದ ಬುದ್ಧಿಯನ್ನು ಇಟ್ಕೋ. ಯಾವುದರಲ್ಲೂ ನಿನಗೆ ಆಸಕ್ತಿನೂ ಇರಬಾರ್ದು, ಆಸಕ್ತಿ ಇಲ್ಲದೇನೂ ಇರಬಾರ್ದು, ಸಮತ್ವದಲ್ಲಿರಬೇಕು. ಯೋಗಿ ಪುರುಷರು ಈ ರಹಸ್ಯವನ್ನು ತತ್ವದಿಂದ ತಿಳ್ಕೊಂಡು ವೇದಗಳನ್ನು ಓದೋದ್ರಲ್ಲಿ ಮತ್ತು ಯಜ್ಞ ಜಪ ಮತ್ತು ದಾನಾದಿಗಳನ್ನು ಮಾಡೋದ್ರಲ್ಲಿ ಪುಣ್ಯ ಫಲ ಅಂತ ಹೇಳ್ತಾರೆ. ಈ ಎಲ್ಲವನ್ನೂ ಕೂಡ ನಿಸ್ಸಂದೇಹವಾಗಿ ಅವರು ಉಲ್ಲಂಘಿಸ್ತಾರೆ ಮತ್ತು ಸನಾತನ ಪರಮಪದವನ್ನು ಪಡಿತಾರೆ. ನೋಡಿ, ಯಾರು ಎಲ್ಲ ಈ ಒಂದು ರಹಸ್ಯವನ್ನು ತಿಳ್ಕೊಂಡಿರ್ತಾರೋ ತತ್ವದಿಂದ, ವೇದಗಳನ್ನು ಓದೋದ್ರಲ್ಲಿ ಮತ್ತು ಯಜ್ಞ ಆಗಿರ್ಬೋದು, ತಪ ಆಗಿರ್ಬೋದು, ದಾನ, ಇದನ್ನೆಲ್ಲ ಮಾಡೋದ್ರಿಂದ ಪುಣ್ಯ ಫಲ ಅಂತ ಹೇಳ್ತಾರೋ, ಆ ಎಲ್ಲವನ್ನೂ ಕೂಡ, ಅಂದರೆ ವೇದಗಳಲ್ಲಿ ಈ ಎಲ್ಲ ವಿಚಾರಗಳೂ ಇದೆ. ಒಬ್ಬ ಮನುಷ್ಯ, ಸಾಮಾನ್ಯವಾಗಿರುವಂಥ ಮನುಷ್ಯ, ನನಗಿದು ಬೇಕು ಅದು ಬೇಕು ಅಂತ ಇಷ್ಟಪಡ್ತಾನಲ್ಲ, ಆಸೆಗಳಿರುತ್ತಲ್ಲ ಅವನಿಗೆ, ಅದನ್ನು ಪೂರೈಸ್ಕೊಳ್ಳೋದಕ್ಕೆ ಏನು ಬೇಕೋ ಅದೂ ವೇದಗಳಲ್ಲಿದೆ. ಮತ್ತು ಅದೆಲ್ಲ ಯಾವುದೂ ಬೇಡ, ನನಗೆ ಭಗವಂತ ಬೇಕು ಅಂತಂದರೆ ಅದರ ಬಗ್ಗೆನೂ ವೇದಗಳಲ್ಲಿದೆ. ಎಲ್ಲವನ್ನ ಮೀರಿ ಪರಮತತ್ವ ಏನಿದೆಯೋ ಆ ತತ್ವವನ್ನು ತಿಳ್ಕೋಬೇಕು ಅಂದರೆ ಅದೂ ಇದೆ, ಎಲ್ಲ ಇದೆ. ನೀನು ಸಾಮಾನ್ಯವಾಗಿ ಒಂದು ವಿಜ್ಞಾನವನ್ನು ತಿಳ್ಕೋಬೇಕಾ, ಅದು ವೇದಗಳಲ್ಲಿದೆ. ಒಂದು ಸಂಗೀತದ ಬಗ್ಗೆ ತಿಳ್ಕೋಬೇಕಾ, ಅದು ವೇದಗಳಲ್ಲಿದೆ. ಯಾವುದಾದ್ರೂ ಒಂದು ವಿಷಯ ಆಗಿರಬಹುದು, ಎಲ್ಲ ರೀತಿಯ ಒಂದು ಆರೋಗ್ಯದ ವಿಷಯ ತಿಳ್ಕೋಬೇಕಾ, ಔಷಧಿಯ ಬಗ್ಗೆ ತಿಳ್ಕೋಬೇಕಾ, ಎಲ್ಲ ವಿಚಾರಗಳನ್ನು ಕೂಡ ವೇದಗಳಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಎಲ್ಲವನ್ನ ಓದೋದು, ಜಪ ತಪ ದಾನ ಪುಣ್ಯ ಫಲ ಅಂತೆಲ್ಲ ಏನೇನು ಹೇಳ್ತಾರೋ ಇದೆಲ್ಲವನ್ನ ಕೂಡ ಮೀರಿ ಹೋಗಿರ್ತಾರೆ. ಅದಕ್ಕೋಸ್ಕರ ಅವರು ಸನಾತನ ಪರಮಪದವನ್ನು ಪಡ್ಕೊಳ್ತಾರೆ. ಅದಕ್ಕೆ ನಾವು ತತ್ವವನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಬರೀ ಕೇಳೋದಲ್ಲ, ಅದ್ರ ಹಿಂದೆ ಯಾವ ತತ್ವ ಇದೆ, ಏನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ನಾವು ತತ್ವದಿಂದ ತಿಳ್ಕೊಳ್ತಾ ಹೋದಂಗೆ ನಮ್ಮಲ್ಲಿರುವಂಥ ಅಜ್ಞಾನವೆಲ್ಲ ಸ್ವಲ್ಪ ದೂರ ಆಗ್ತಾ ಹೋಗುತ್ತೆ. ಆಗ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಹೋಗುತ್ತೆ ಏನು ನಾನು ತಿಳ್ಕೊಳ್ತಾ ಇರೋದು ಅನ್ನೋದು ನಮಗೆ ಅರಿವಿಗೆ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು. ಅಂಥವ್ರು ಮಾತ್ರ ಕಂಪ್ಲೀಟಾಗಿ ಯಾವಾಗ ಅವ್ರಿಗೆ ಅರ್ಥ ಆಗುತ್ತೋ, ಆ ಒಂದು ತತ್ವದಿಂದ ತಿಳ್ಕೊಂಡ ಮೇಲೆ ಇದನ್ನೆಲ್ಲ ಅವನು ಉಲ್ಲಂಘನೆ ಮಾಡಿ ಆ ಸನಾತನ ಪರಮಪದವನ್ನು ಪಡ್ಕೊಳ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸ್ವಲ್ಪ ಮಟ್ಟಿಗಾದರೂ ನಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದನ್ನು ಮತ್ತೆ ಓದಬೇಕು. ನಾನು ಅಷ್ಟೇ ಮತ್ತೆ ಓದ್ತಾ ಇರ್ತೀನಿ. ಯಾಕಂದರೆ ನಮ್ಗೆ ಹೆಂಗೆ ಅಂತಂದರೆ, ಈಗ ಓದಿರ್ತೀವಿ, ತಿಳ್ಕೊಂಡಿರ್ತೀವಿ, ಮತ್ತೆ ಮರ್ತು ಹೋಗುತ್ತೆ. ಮತ್ತೆ ನಾವು ಓದಿದಾಗ ಸ್ವಲ್ಪ ಮಟ್ಟಿಗೆ ಏನೋ ಒಂದು, ಅಂದರೆ ನಾವೆಲ್ಲನೂ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಅದರ ತತ್ವ ಏನು ಇದರಿಂದ ನಾನು ಅರ್ಥ ಮಾಡ್ಕೋಬೇಕು ಅನ್ನೋದು ನಮ್ಮ ಹೃದಯದ ಅಂತರಾಳಕ್ಕೆ ಹೋಗಿದ್ರೆ ಸಾಕು, ಅದು ಹೋಗಿರುತ್ತೆ. ನಾವು ಕೇಳೋದು, ಅರ್ಥ ಮಾಡ್ಕೊಳ್ಳೋದು, ಅದನ್ನು ಮನನ ಮಾಡೋದು, ಸ್ಮರಣೆ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇದ್ದಾಗ ಒಂದಲ್ಲ ಒಂದು ದಿವಸ ನಮಗೆ ಅದು ಫುಲ್ಲು ಜ್ಞಾನೋದಯ ಅನ್ನೋದು ಆಗುತ್ತೆ ಅಂತ ಗುರುಗಳು ಹೇಳಿರೋದನ್ನು ನಾನು ಕೇಳಿದ್ದೀನಿ. ಅದಕ್ಕೆ ನಿರಂತರವಾಗಿ ನಾವು ಧರ್ಮಗ್ರಂಥಗಳನ್ನು ಓದ್ತಾ ಇರಬೇಕು, ತಿಳ್ಕೊಳ್ತಾ ಇರಬೇಕು. ಯಾವುದೋ ಒಂದು ಕ್ಷಣದಲ್ಲಿ ನಮಗೆ ಆ ಜ್ಞಾನೋದಯ ಅನ್ನೋದು ಆಗೇ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಅದರಿಂದ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಧರ್ಮಗ್ರಂಥಗಳ ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.